ಲೋಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಮುಂಜಾನೆಯನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ದೇವರ ಕೃಪೆ ನಮ್ಮೆಲ್ಲರ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಅನೇಕರು ನಿದ್ರೆ ಮಾಡಿದರು, ಆದರೆ ಈ ಮುಂಜಾನೆಯನ್ನು ಕಾಣುವುದಕ್ಕೆ ಸಾಧ್ಯವಾಗದೆ ಈ ಲೋಕದಿಂದ ಮಾರ್ಪಟ್ಟು ಹೋದಾಗ ದೇವರು ನಮ್ಮನ್ನಾದರೂ ಮತ್ತೊಂದು ಸಾರಿ ಈ ಭೂಮಿಯಲ್ಲಿ ಇರುವಂತೆ ಮುಂಜಾನೆಯನ್ನು ಕಾಣುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಸಮಯವನ್ನು ಬೇರ್ಪಡಿಸುವುದಕ್ಕೆ ದೇವರು ಕೊಟ್ಟಂತಹ ಸಮಯಕ್ಕಾಗಿ ಸ್ತೋತ್ರ. ಇಂದಿನ ವೇದ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯೇಸುಸ್ವಾಮಿ ತನ್ನ ಶಿಷ್ಯರ ಬಳಿಯಲ್ಲಿ ವಾಕ್ಯಗಳನ್ನು ಮಾತನಾಡುತ್ತಾ ಅನೇಕರಿಗೆ ಸುವಾರ್ತೆಯನ್ನು ಸಾರುತ್ತಾ ಇದ್ದಂತಹ ಸಮಯಗಳನ್ನು ನೋಡಬಹುದು. ಆದರೆ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದಿಂದ ಯೇಸು ಪಬ್ಲಿಕ್ ಪ್ರೀಚಿಂಗನ್ನು ನಿಲ್ಲಿಸಿ ತನ್ನ ಶಿಷ್ಯರನ್ನು ಧೈರ್ಯಪಡಿಸುವಂತಹ ಒಂದು ಸಂದರ್ಭಕ್ಕೆ ಬರುವುದನ್ನು ನೋಡಬಹುದು. ಕಾರಣ, ತಾನು ಪರಲೋಕಕ್ಕೆ ಏರಿ ಹೋಗುವ ಅಥವಾ ಪ್ರಾಣವನ್ನು ಬಿಡುವಂತಹ ವಿಷಯಗಳನ್ನು ಅಥವಾ ಶಿಷ್ಯರನ್ನು ಬಿಟ್ಟು ಅಗಲಿ ಹೋಗುವಂತಹ ವಿಷಯಗಳನ್ನು ಹೇಳಿ ಅವರನ್ನು ಧೈರ್ಯಪಡಿಸುವಂತಹ ಒಂದು ಅನುಭವವನ್ನು 14ನೇ ಅಧ್ಯಾಯದಿಂದ ನೋಡ್ತೇವೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಯಾಕೆಂದರೆ ಯೇಸು ತಾನು ಹೊರಟು ಹೋಗುತ್ತೇನೆ ಎಂದು ಹೇಳಿದಾಗಲೇ ಕಳವಳಗೊಂಡಂತಹ ಶಿಷ್ಯರನ್ನು ಧೈರ್ಯಪಡಿಸಿ ನಂತರದ ಅಧ್ಯಾಯಗಳಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವ ರೀತಿ ಆ ಒಂದು ದ್ರಾಕ್ಷೆ ಬಳ್ಳಿ ಕೊಂಬೆಯಲ್ಲಿ ನೆಲೆಗೊಂಡಿರುತ್ತೋ ಅದೇ ರೀತಿ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲವನ್ನು ಕೊಡುವುದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಪ್ರಯೋಜನವಿಲ್ಲ ಎಂಬುದಾಗಿ ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಆಶ್ರಯಿಸ್ತೇವೆ, ಆದರೆ ದೇವರ ಸಹಾಯದ ಮೂಲಕ ಬಲ ಹೊಂದಿದ ನಂತರ, ಬಲಶಾಲಿಗಳಾದ ನಂತರ, ಎಲ್ಲ ರೀತಿಯ ಆಶೀರ್ವಾದಗಳು ಸಿಕ್ಕ ನಂತರ ಎಷ್ಟೋ ಸಂದರ್ಭಗಳಲ್ಲಿ ನಾವು ದೇವರನ್ನು ಬಿಟ್ಟು ದೂರ ಹೋಗ್ತೀವಿ. ನಮಗೆ ನಮ್ಮದೇ ಆದಂತಹ ಸ್ವಾತಂತ್ರ್ಯ ಸಿಕ್ಬಿಡ್ತದೆ, ನಮಗೆ ನಮ್ಮದೇ ಆದಂತಹ ಬಲ ನಮಗೆ ಸಿಕ್ಬಿಡ್ತದೆ. ಇನ್ನು ದೇವರ ಸಹಾಯವಿಲ್ಲ, ಆತನ ಸಹಾಯವಿಲ್ಲದೆಯೇ ನಾನು ಬದುಕಿಕೊಳ್ಳಬಹುದು ಎಂಬ ಯೋಚನೆಯಲ್ಲಿ ನಾವು ಬದುಕುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಓದುವಾಗ ಗೊತ್ತಾಗ್ತದೆ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಈ ಬೆಳಗಿನ ಸಮಯದಲ್ಲಿ ಕರ್ತನು ನಮಗೆ ತಿಳಿಸುವಂಥದ್ದು, ನಾವು ಕರ್ತನಲ್ಲಿ ಆಶ್ರಯಿಸಬೇಕು. ಒಂದು ವೇಳೆ ನಮಗೆ ಸಾಮರ್ಥ್ಯಗಳಿರಬಹುದು, ಸ್ಥಾನಮಾನಗಳಿರಬಹುದು, ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದಂತಹ ಬಲವಿರಬಹುದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಂತಸ್ತಿರಬಹುದು, ಆದರೆ ದೇವರ ಸಹಾಯ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ನಾವು ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಓದುವಾಗ ಕಾನಾ ಊರಿನ ಒಂದು ಮದುವೆ ನಡೀತಾ ಇದೆ. ಆ ಮದುವೆಯಲ್ಲಿ ಆ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಾಕ್ಯ ಈ ರೀತಿಯಲ್ಲಿ ಓದ್ತೇವೆ, ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಸಮಸ್ಯೆ ಬರುವುದಕ್ಕಿಂತ ಮುಂಚೆಯೇ ಯೇಸುವನ್ನು ಕರೆಯೋದು ಬಹಳ ಪ್ರಾಮುಖ್ಯವಾಗಿದೆ. ದ್ರಾಕ್ಷಾರಸ ಸಾಲದೆ ಬಂದ ನಂತರ ಅಲ್ಲ ಯೇಸುವನ್ನು ಕರೆದಿದ್ದು, ಅವರು ಅದಕ್ಕಿಂತ ಮುಂಚೆಯೇ ಯೇಸುವನ್ನು ಮದುವೆಗೆ ಕರೆದರು. ಯೇಸುವಲ್ಲಿ ಬಂದದ್ದರಿಂದ ಅಲ್ಲಿ ಬಂದಂತಹ ಕೊರತೆಗಳನ್ನು ನೀಗಿಸುವುದಕ್ಕೆ ಸಾಧ್ಯವಾಯಿತು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಇರುವಂಥ ಸಮಸ್ಯೆ ಏನು ಅಂದರೆ, ನಾವು ಸಮಸ್ಯೆ ಬಂದ ನಂತರ ಕರ್ತನನ್ನು ಕರಿತೇವೆ, ಸಮಸ್ಯೆ ಬಂದ ನಂತರ ಕಾಪಾಡು ಅಂತ ಹೇಳ್ತೀವಿ. ಆದರೆ ದೇವರು ಇಷ್ಟಪಡುವಂಥದ್ದು ಎಲ್ಲ ಸಂತೋಷವಾಗಿರುವಾಗ, ಎಲ್ಲ ಚೆನ್ನಾಗಿರುವಾಗಲೂ ಯೇಸುವನ್ನು ಕರಿಬೇಕು, ಯೇಸು ನಮ್ಮ ಸಂಗಡ ಇರಬೇಕು, ಯೇಸು ನಮಗೆ ಮಾರ್ಗದರ್ಶನ ನೀಡಬೇಕು. ಈ ಒಂದು ಮುಂಜಾನೆ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದ ಪ್ರತಿಯೊಂದು ಕಾರ್ಯಗಳಲ್ಲಿ ನಿನ್ನ ಸಾನ್ನಿಧ್ಯ ಇರಬೇಕು. ದೇವರೇ, ಮುಂದಿನ ದಿನಗಳಲ್ಲಿ ನಾನು ನಿನ್ನ ಸಾನ್ನಿಧ್ಯದೊಂದಿಗೆ ಈ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ಹೋಗ್ತಾ ಇದ್ದೀನಿ, ಆದರೆ ನೀವು ನನ್ನಲ್ಲಿ ನೆಲೆಗೊಂಡಿದ್ದು, ನೀವು ನನ್ನಲ್ಲಿ ಆಶ್ರಯಿಸಿ, ನೀವು ಏನು ಮಾಡಿದ್ರೂ ಸಹ ನಿಮಗೆ ಜಯವನ್ನು ಕೊಡ್ತೇನೆ. ಈ ಒಂದು ಹಗಲಿನ ಸಮಯದಲ್ಲಿ ಕರ್ತನು ನಮಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿಮ್ಮ ಸಂಗಡ ಇರ್ತೇನೆ. ಆದರೆ ಯೇಸು ಹೇಳುವಂಥ ಮಾತೇನು ಗೊತ್ತಾ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ.
ಈ ಅಗಲ ಸಮಯದಲ್ಲಿ ಕರ್ತನೆಗೆ ಹೇಳೋಣ, ಕರ್ತನೆ, ನನ್ನ ಕೆಲಸದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿನ್ನ ಸಾನ್ನಿಧ್ಯ ಇರಲಿ ಅಪ್ಪ. ನಿನ್ನನ್ನು ಬಿಟ್ಟು ನಾನು ಏನೂ ಮಾಡೋಕ್ಕಾಗಲ್ಲ. ಶಿಷ್ಯರ ಜೀವಿತದಲ್ಲಿ ನಾವು ನೋಡ್ತೇವೆ, 21ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಯೇಸುವಿನ ಪುನರುತ್ಥಾನದ ನಂತರ ಇವರು ಮೀನು ಹಿಡಿಯಕ್ಕೆ ಹೋಗ್ತಾರೆ. ಆದರೆ ಅಲ್ಲೂ ಸಹ ಅವ್ರಿಗೊಂದು ಮೀನು ಸಹ ಸಿಕ್ಕೋದಿಲ್ಲ. ಯಾಕೆ? ಯೇಸುವನ್ನು ಬಿಟ್ಟು ಹೋದರೆ ನಮ್ಮ ಜೀವಿತ ಶೂನ್ಯವಾಗಿರ್ತದೆ. ಆದ್ದರಿಂದ ಈ ಅಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನನ್ನು ಬಿಟ್ಟು ಹೋಗುವುದಕ್ಕಲ್ಲಪ್ಪ, ನಿನ್ನನ್ನು ಕರೆದುಕೊಂಡು ಹೋಗುವಂತಹ ಒಂದು ಅನುಭವ. ಈ ಮುಂಜಾನೆ ನೀವು ನಿಮ್ಮ ಕೆಲಸಗಳಿಗೆ, ವಿವಿಧ ಕಾರ್ಯಗಳು ಹೊರಡುವಾಗ ಒಂದು ಪ್ರಾರ್ಥನೆ ಮಾಡಿರಿ, ಕರ್ತನೆ, ನನ್ನ ಸಂಗಡ ಬಾ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ನೀನು ಆಶೀರ್ವಸು ದೇವರೇ. ಅವರ ಸಂಗಡ ನೀನಿರಪ್ಪ. ನಿನ್ನನ್ನು ಕರೆದುಕೊಂಡು ತಮ್ಮ ಜೀವಿತದ ಎಲ್ಲ ಕಾರ್ಯಗಳಲ್ಲಿ ಮುಂದೆ ಸಾಗುವಂತೆ ಅವರಿಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.